ಬಹಳ ಹಿಂದೆ ಒಂದು ಪುಟ್ಟ ಹಳ್ಳಿಯಲ್ಲಿ ಕಾವೇರಿ ಎಂಬ ಹುಡುಗಿ ಇದ್ದಳು. ಕಾವೇರಿ ತುಂಬ ಮುದ್ದಾಗಿ ದುಡಿಯುವ ಹುಡುಗಿ ಆಗಿದ್ದಳು. ಅವಳು ಯಾವಾಗಲೂ ತನ್ನ ಸ್ನೇಹಿತರಿಗೆ ಸಹಾಯ ಮಾಡಲು ಮತ್ತು ಅವರ ಸಂತೋಷ ಹಂಚಿಕೊಳ್ಳಲು ಇಷ್ಟಪಡುತ್ತಿದ್ದಳು. ಒಂದು ದಿನ ಕಾವೇರಿ ತನ್ನ ತಾಯಿಯಿಂದ ಸ್ಫೂರ್ತಿದಾಯಕ ಸಣ್ಣ ಕತೆ ಕೇಳಿದಳು. ಯಕ್ಷ ಯಕ್ಷಿಣಿಯರ ಮಾಂತ್ರಿಕ ಪ್ರಪಂಚದ ಬಗ್ಗೆ ತಾಯಿ ಅವಳಿಗೆ ಹೇಳಿದರು ಮತ್ತು ಯಾರಾದರೂ ಯಕ್ಷ ಯಕ್ಷಿಣಿಯರನ್ನು ನಿಜವಾದ ಹೃದಯದಿಂದ ಕರೆದರೆ ಅವರು ಖಂಡಿತವಾಗಿಯೂ ಅವರಿಗೆ ಸಹಾಯ ಮಾಡಲು ಬರುತ್ತಾರೆ ಎಂದು ಹೇಳಿದರು. ತಾಯಿಯ ಈ ಕಥೆಯನ್ನು ಕೇಳಿದ ಕಾವೇರಿ ತುಂಬ ಉತ್ಸುಕಳಾದಳು. ಯಕ್ಷ ಯಕ್ಷಿಣಿಯರ ಮಾಂತ್ರಿಕ ಜಗತ್ತನ್ನು ಏಕೆ ಕಂಡುಹಿಡಿಯಬಾರದು ಎಂದು ಅವಳು ಯೋಚಿಸಿದಳು. ಮರುದಿನ ಅವಳು ತನ್ನ ಹಳ್ಳಿಯ ಸಮೀಪವಿರುವ ಕಾಡಿಗೆ ಹೋಗಿ ಯಕ್ಷಿಣಿಯರನ್ನು ಕರೆಯಲು ಪ್ರಾರಂಭಿಸಿದಳು. ಅವಳು ಹೇಳಿದಳು, "ಓ ಪ್ರಿಯ ದೇವತೆಗಳೇ, ನೀವು ನಿಜವಾಗಿಯೂ ಅಸ್ತಿತ್ವದಲ್ಲಿದ್ದರೆ ದಯವಿಟ್ಟು ನನಗೆ ಕಾಣಿಸಿಕೊಂಡು ನನಗೆ ಸಹಾಯ ಮಾಡಿ." ಕಾವೇರಿಯ ಕರೆಯನ್ನು ಕೇಳಿ ಕಾಡಿನಲ್ಲಿ ಒಂದು ಅದ್ಭುತ ಘಟನೆ ನಡೆಯಿತು. ಪ್ರಕಾಶಮಾನವಾದ ಬೆಳಕು ಕಾಣಿಸಿಕೊಂಡಿತು ಮತ್ತು ಅದರಿಂದ ಸುಂದರವಾದ ದೇವತೆ ಹೊರಹೊಮ್ಮಿದರು. ಕಾವೇರಿಗೆ, ನಿನ್ನ ಸತ್ಯ ಮತ್ತು ಪ್ರೀತಿ ನನ್ನನ್ನು ಪ್ರಭಾವಿಸಿದೆ. ನಾನು ನಿನ್ನನ್ನು ನಮ್ಮ ಮಾಂತ್ರಿಕ ಜಗತ್ತಿಗೆ ಕರೆದೊಯ್ಯುತ್ತೇನೆ. ದೇವತೆ ತನ್ನ ಮಾಂತ್ರಿಕ ರೆಕ್ಕೆಗಳಿಂದ ಕಾವೇರಿಯನ್ನು ಎತ್ತಿಕೊಂಡು ಯಕ್ಷ ಯಕ್ಷಿಣಿಯರ ಮಾಂತ್ರಿಕ ಜಗತ್ತಿಗೆ ಕರೆದೊಯ್ಯುತ್ತಾಳೆ. ಅಲ್ಲಿನ ನೋಟ ತುಂಬ ಸುಂದರ ಮತ್ತು ಅದ್ಭುತವಾಗಿತ್ತು. ಸುತ್ತಲೂ ಬಣ್ಣ ಬಣ್ಣದ ಹೂವುಗಳು, ಪ್ರಕಾಶಮಾನವಾದ ಚಿಟ್ಟೆಗಳು ಮತ್ತು ಹಚ್ಚ ಹಸಿರಿನ ಮರಗಳು. ಕಾಲ್ಪನಿಕ ಜಗತ್ತಿನಲ್ಲಿ ಎಲ್ಲ ಯಕ್ಷ ಯಕ್ಷಿಣಿಯರು ಸಂತೋಷದಿಂದ ಆಡುತ್ತಿದ್ದರು ಮತ್ತು ತಮ್ಮ ಮಾಂತ್ರಿಕ ಶಕ್ತಿಯನ್ನು ಬಳಸುತ್ತಿದ್ದರು. ದೇವತೆ ಕಾವೇರಿಯನ್ನು ತನ್ನ ರಾಣಿಗೆ ಪರಿಚಯಿಸುತ್ತಾಳೆ. ರಾಣಿ ತುಂಬ ಕರುಣಾಳು ಮತ್ತು ತಿಳುವಳಿಕೆಯುಳ್ಳವಳು. ಅವರು ಕಾವೇರಿಯನ್ನು ಸ್ವಾಗತಿಸಿದರು ಮತ್ತು ಹೇಳಿದರು, "ನಮ್ಮ ಜಗತ್ತಿಗೆ ಸ್ವಾಗತ. ನೀನು ನಮ್ಮನ್ನು ನಿಜವಾದ ಹೃದಯದಿಂದ ಕರೆದಿದ್ದೀಯ. ಆದ್ದರಿಂದ ನಾವು ನಿನಗೆ ಸಾಧ್ಯವಿರುವ ಎಲ್ಲ ರೀತಿಯಲ್ಲಿ ಸಹಾಯ ಮಾಡುತ್ತೇವೆ." ಬಿಕ್ಕಟ್ಟು ಮತ್ತು ಸ್ನೇಹ ಯಕ್ಷಿಣಿಯರ ಮಾಯಾಲೋಕದಲ್ಲಿ ಕಾವೇರಿ ಬಹಳ ಸಂತೋಷಪಟ್ಟಳು. ಅಲ್ಲಿದ್ದ ಎಲ್ಲ ಯಕ್ಷಿಣಿಯರ ಜೊತೆ ಸ್ನೇಹ ಬೆಳೆಸಿ ಆಟವಾಡುತ್ತಿದ್ದಳು. ಒಂದು ದಿನ ಕಾಲ್ಪನಿಕ ಜಗತ್ತಿನಲ್ಲಿ ಒಂದು ದೊಡ್ಡ ಬಿಕ್ಕಟ್ಟು ಸಂಭವಿಸಿದೆ. ದುಷ್ಟ ರಾಕ್ಷಸನು ಯಕ್ಷ ಯಕ್ಷಿಣಿಯರ ಮಾಂತ್ರಿಕ ಶಕ್ತಿಯನ್ನು ಕದಿಯಲು ಯೋಜಿಸುತ್ತಾನೆ ಮತ್ತು ಮಾಂತ್ರಿಕ ಬಲೆಯನ್ನು ಹೊಂದಿಸುತ್ತಾನೆ. ಈ ಬಿಕ್ಕಟ್ಟಿನಿಂದ ಯಕ್ಷಿಣಿಯರನ್ನು ರಕ್ಷಿಸಲು ಕಾವೇರಿ ತನ್ನ ಶೌರ್ಯವನ್ನು ತೋರಿಸಿದಳು ಮತ್ತು ದೇವತೆ ಮತ್ತು ಇತರ ಯಕ್ಷಿಣಿಯರು ದುಷ್ಟ ರಾಕ್ಷಸನನ್ನು ಎದುರಿಸಿದರು. ಕಾವೇರಿ ತನ್ನ ಬುದ್ಧಿವಂತಿಕೆ ಮತ್ತು ಸ್ನೇಹದಿಂದ ದುಷ್ಟ ರಾಕ್ಷಸನ ಮಾಂತ್ರಿಕ ಬಲೆಯನ್ನು ಮುರಿದು ಯಕ್ಷ ಯಕ್ಷಿಣಿಯರ ಮಾಂತ್ರಿಕ ಶಕ್ತಿಯನ್ನು ರಕ್ಷಿಸಿದಳು. ರಾಣಿ ಮತ್ತು ಎಲ್ಲ ಯಕ್ಷ ಯಕ್ಷಿಣಿಯರು ಕಾವೇರಿಯ ಶೌರ್ಯವನ್ನು ಹೊಗಳಿದರು ಮತ್ತು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಕಾಲ್ಪನಿಕ ಜಗತ್ತಿನಲ್ಲಿ ಕೆಲವು ದಿನಗಳನ್ನು ಕಳೆದ ನಂತರ ಕಾವೇರಿ ತನ್ನ ಹಳ್ಳಿಗೆ ಮರಳುವ ಸಮಯ. ದೇವತೆ ತನ್ನ ಮಾಂತ್ರಿಕ ರೆಕ್ಕೆಗಳೊಂದಿಗೆ ಅವಳನ್ನು ಮರಳಿ ಹಳ್ಳಿಗೆ ಕರೆತಂದಳು. ಕಾಲ್ಪನಿಕ ಜಗತ್ತಿನಲ್ಲಿ ತಾನು ಕಲಿತದ್ದನ್ನು ಕಾವೇರಿ ತನ್ನ ಸ್ನೇಹಿತರು ಮತ್ತು ಹಳ್ಳಿಯ ಜನರೊಂದಿಗೆ ಹಂಚಿಕೊಳ್ಳುತ್ತಾಳೆ. ಸತ್ಯ, ಧೈರ್ಯ ಮತ್ತು ಸ್ನೇಹದ ಶಕ್ತಿಯಿಂದ ನಾವು ಯಾವುದೇ ಬಿಕ್ಕಟ್ಟನ್ನು ಎದುರಿಸಬಹುದು ಎಂದು ಅವಳು ಅವರಿಗೆ ಕಲಿಸಿದರು.